ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 62ನೇ ಎಪಿಸೋಡ್. ಪಾಂಡವರು ಲೋಮಶರೊಡನೆ ನೈಮಿಷಾರಣ್ಯಕ್ಕೆ ಪ್ರಯಾಣ ಮಾಡಿ ಅಲ್ಲಿ ಗೋಮತಿ ನದಿಯಲ್ಲಿ ದೇವಪಿತೃಗಳಿಗೆ ತರ್ಪಣ ಮಾಡಿದರು. ತಮ್ಮೊಡನೆ ಆಗಮಿಸಿದ್ದ ಹಾಗೂ ಗೋಮತಿ ನದಿ ತೀರದಲ್ಲಿ ವಾಸವಾಗಿದ್ದ ಬ್ರಾಹ್ಮಣರಿಗೆ ದಾನಗಳನ್ನು ಮಾಡಿ ಯಥೋಚಿತವಾಗಿ ಸತ್ಕರಿಸಿದರು. ಯುಧಿಷ್ಠಿರನು ಮುಂದೆ ಪ್ರಯಾಗ ಕ್ಷೇತ್ರ ತಲುಪಿ ಅಲ್ಲಿ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರು. ಅಲ್ಲಿಂದ ಪವಿತ್ರವಾದ ಗಯಾ ಕ್ಷೇತ್ರಕ್ಕೆ ಬಂದು ಅಲ್ಲಿ ಲೋಮಶರಿಂದ ಅಗಸ್ತ್ಯ ಮಹಾಮುನಿಗಳ ಚರಿತ್ರೆಯನ್ನು ತಿಳಿದರು. ಆ ಪುಣ್ಯಕ್ಷೇತ್ರದಲ್ಲಿ ಅಗಸ್ತ್ಯರ ಆಶ್ರಮವಿದ್ದಿತು. ಯುಧಿಷ್ಠಿರನು ಅನೇಕ ತೀರ್ಥಗಳ ಯಾತ್ರೆಯನ್ನು ಮುಗಿಸಿಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದರು. ಯಾತ್ರೆಯ ಕಾಲದಲ್ಲಿ ಲೋಮಶರು ಪುಣ್ಯಕ್ಷೇತ್ರಗಳಲ್ಲಿ ಹಿಂದೆ ವಾಸಿಸಿದ್ದ ಋಷಿಮುನಿಗಳ ಕಥೆಗಳನ್ನು, ಅಲ್ಲಿ ಜರುಗಿದ ಪ್ರಸಂಗಗಳನ್ನು ಸವಿಸ್ತಾರವಾಗಿ ಹೇಳಿ ಪಾಂಡವರ ಮನಸ್ಸಿಗೆ ಸಂತೋಷ ಉಂಟು ಮಾಡುತ್ತಿದ್ದರು. ಪ್ರಭಾಸ ಕ್ಷೇತ್ರದಲ್ಲಿ ಯುಧಿಷ್ಠಿರನು ತಮ್ಮಂದಿರು ಹಾಗೂ ಪತ್ನಿಯೊಡನೆ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ತರ್ಪಣ ನೀಡಿದರು. ಪ್ರಭಾಸ ಕ್ಷೇತ್ರಕ್ಕೆ ಸಮೀಪದಲ್ಲಿದ್ದ ದ್ವಾರಕೆಯಲ್ಲಿ ವಾಸವಾಗಿದ್ದ ಬಲರಾಮ, ಶ್ರೀಕೃಷ್ಣರು ಚತುರಂಗ ಬಲ ಸಮೇತರಾಗಿ ಪಾಂಡವರನ್ನು ಕಾಣಲೆಂದು ಅಲ್ಲಿಗೆ ಬಂದರು. ಬಲರಾಮ ಕೃಷ್ಣರು ಯುಧಿಷ್ಠಿರನನ್ನು ಕಂಡ ಬಳಿಕ ಯುಧಿಷ್ಠಿರನು ಅವರನ್ನು ಅವರ ಪರಿವಾರದವರನ್ನು ಯಥೋಚಿತವಾಗಿ ಸತ್ಕರಿಸಿ ಅರ್ಜುನನು ಶಸ್ತ್ರಾಸ್ತ್ರಗಳ ರಹಸ್ಯ ತಿಳಿಯಲು ಇಂದ್ರನಲ್ಲಿಗೆ ಪ್ರಯಾಣ ಮಾಡಿರುವ ವಿಷಯವನ್ನು ವಿಶದವಾಗಿ ತಿಳಿಸಿದರು. ಪಾಂಡವರು ವನವಾಸದಲ್ಲಿರಬೇಕಾದುದನ್ನು ಕಂಡು ಬಲರಾಮನು ಅವರಿಗೆ ಸಹಾನುಭೂತಿ ಕೋರಿದರು. ದುರ್ಯೋಧನನು ನಡೆದುಕೊಂಡ ರೀತಿಯನ್ನು ಖಂಡಿಸಿದರು. ಇಂತಹ ದುಷ್ಟನೊಬ್ಬ ಈ ಭೂಮಿಯ ಮೇಲೆ ಇರುವ ಸ್ಥಿತಿಗೆ ಬಂದ ಮೇಲೂ ಭೂಮಿ ಏಕೆ ಸೀಳಿ ಹೋಗಲಿಲ್ಲ ಎಂದು ಪಾಂಡವರ ಸ್ಥಿತಿಗೆ ಮರುಗಿದರು. ಬಳಿಕ ಬಲರಾಮನೇ ಮೊದಲಾದ ಯಾದವರೆಲ್ಲರೂ ಯುಧಿಷ್ಠಿರನ ಅನುಮತಿ ಪಡೆದು ದ್ವಾರಕೆಗೆ ಹಿಂದಿರುಗಿದರು. ಲೋಮಶರೊಡನೆ ತೀರ್ಥಯಾತ್ರೆ ಮುಂದುವರಿಸಿದ ಪಾಂಡವರು ಮಹರ್ಷಿಗಳಿಂದ ನರ್ಮದಾ ನದಿಯ ಮಹಾತ್ಮೆಯನ್ನು, ಚ್ಯವನ ಮಹರ್ಷಿಗಳ ಕತೆ ಹಾಗೂ ಸರಸ್ವತಿ ನದಿ ಮಹಾತ್ಮೆಯನ್ನು ತಿಳಿದರು. ಆ ಬಳಿಕ ಪಾಂಡವರು ಉತ್ತರಾಖಂಡದ ಯಾತ್ರೆ ಮಾಡಿದರು. ಗಂಧಮಾದನ ಮತ್ತು ಹಿಮಾಲಯ ಪರ್ವತಗಳನ್ನು ಸಂದರ್ಶಿಸಿದರು. ಹಿಮವತ್ ಪರ್ವತವನ್ನು ಪಾಂಡವರು ಹತ್ತುವಾಗ ಅರ್ಜುನನನ್ನು ಸಂದರ್ಶಿಸಬೇಕೆಂದು ಉತ್ಸುಕರಾದರು. ಕಳೆದ 5 ವರ್ಷಗಳಿಂದಲೂ ಸಂಚಾರ ಮಾಡುತ್ತಿದ್ದರಾದರೂ ಪಾರ್ಥನನ್ನು ಇನ್ನೂ ಕಾಣಲಾಗಿರದೆ ಅವರಿಗೆ ಪರಿತಾಪವಾಗಿತ್ತು. ಪಾಂಡವರು ಅಲ್ಲಿಂದ ಗಂಧಮಾದನ ಪರ್ವತ ತಪ್ಪಲಿಗೆ ಹೋದಾಗ ಪರ್ವತದಲ್ಲಿ ವಿಶಾಲವಾದ ಬದರಿ ಕ್ಷೇತ್ರದ ಆಶ್ರಯದಲ್ಲಿ ನರನಾರಾಯಣರ ಆಶ್ರಮ ಇರುವುದಾಗಿ ತಿಳಿಯಿತು. ಎಲ್ಲರೂ ಆ ಪರ್ವತವನ್ನು ಹತ್ತಿ ಹೋಗಲು ಬಯಸಿದರು. ಲೋಮಶರು ಪಾಂಡುಪುತ್ರರಿಗೆ ಗಂಗೆಯ ಮಹಿಮೆಯನ್ನು ವರ್ಣಿಸಿ ಸಮೀಪದಲ್ಲಿ ಹರಿಯುತ್ತಿದ್ದ ಮಹಾಪುಣ್ಯಪ್ರದವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೇಳಿದರು. ಪಾಂಡವರು ಪವಿತ್ರ ಗಂಗೆಯಲ್ಲಿ ಗಂಗಾ ನದಿಯನ್ನು ಪೂಜಿಸಿದರು. ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದ ಪಾಂಡವರಿಗೆ ಅಲ್ಲಿ ಒಂದು ಆಶ್ಚರ್ಯ ಕಾದಿತು. ಮೇರು ಪರ್ವತಕ್ಕೆ ಸಮಾನವಾದ ಗಾತ್ರವುಳ್ಳ ಸರ್ವತ್ರ ವ್ಯಾಪ್ತವಾಗಿದ್ದ ಬಿಳಿಯದಾದ ಒಂದು ದೊಡ್ಡ ವಸ್ತುವು ಕಾಣಿಸಿತು. ಆ ವಸ್ತುವು ನರಕಾಸುರ ಎಂಬುವವನ ಮೂಳೆಯ ರಾಶಿಯಾಗಿದ್ದಿತು. ಲೋಮಶರು ಶ್ರೀ ಮಹಾವಿಷ್ಣು ನರಕಾಸುರನನ್ನು ವಧಿಸಿದ ಕಥೆಯನ್ನು ತಿಳಿಸಿದರು. ನರಕಾಸುರ ಭೂದೇವಿಯ ಮಗ. ನರಕಾಸುರನನ್ನು ಸಂಹರಿಸಿದ ಕಾಲದಲ್ಲೇ ಮಹಾವಿಷ್ಣುವು ಮಾಡಿದ ಮತ್ತೊಂದು ಅದ್ಭುತ ಕಾರ್ಯವೆಂದರೆ ಭೂಭಾರದಿಂದಾಗಿ ಭೂದೇವಿಯು ಪಾತಾಳಕ್ಕೆ ಕುಸಿದು ಹೋಗಿದ್ದಳಾಗಿ ಅವಳ ಪ್ರಾರ್ಥನೆಯಂತೆ ಒಂದೇ ಕೋರೆ ದಾಡೆಯಿದ್ದ ವರಾಹ ರೂಪವನ್ನು ಧರಿಸಿ ಆ ಕೋರೆ ದಾಡೆಯ ಮೇಲೆ ಭೂಮಂಡಲವನ್ನಿಟ್ಟುಕೊಂಡು ಮೇಲಕ್ಕೆತ್ತಿ ಭೂಮಿಯ ಅಕ್ಷದಲ್ಲಿ ಅದನ್ನು ಯಥಾವತ್ತಾಗಿ ಇರಿಸಿದರು. ಲೋಮಶರು ಈ ಕಥೆಯನ್ನು ಹೇಳಿದ ಬಳಿಕ ಪಾಂಡವರು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡಿದರು. ಪಾಂಡವರು ಅಪೇಕ್ಷೆ ಪಟ್ಟಿದ್ದಂತೆ ಗಂಧಮಾದನ ಪರ್ವತವನ್ನು ಏರತೊಡಗಿದರು.
ಆದರೆ ಆಗಲೇ ಚಂಡಮಾರುತ ರಭಸದಿಂದ ಬೀಸಿ ಭಾರೀ ಮಳೆ ಸುರಿಯಲಾರಂಭಿಸಿತು. ಕಾರ್ಮುಗಿಲು ಆಕಾಶವನ್ನು ಕವಿದು ಬಿಟ್ಟಿತ್ತು. ಪರ್ವತವೆಲ್ಲ ಜಲಮಯವಾಗಿ ನದಿಗಳಂತೆ ನೀರು ಪರ್ವತದ ಮೇಲಿಂದ ಹರಿಯತೊಡಗಿತು. ಕಾರ್ಮುಗಿಲು ಕರಗಿದ ಬಳಿಕ ಪರಿಸ್ಥಿತಿ ತಿಳಿಗೊಂಡು ಪಾಂಡವರು ಪರ್ವತ ಹತ್ತುವುದು ಮುಂದುವರಿಸಿದರು. ಆದರೆ ದ್ರೌಪದಿಯು ಆಯಾಸದಿಂದ ಮೂರ್ಛಿತಳಾಗಿ ಕೆಳಗುರುಳಿದರು. ಪಾಂಡವರು ಅವರಿಗೆ ಸಮಾಧಾನ ಮಾಡಿದರು. ಯುಧಿಷ್ಠಿರನ ಅನುಜ್ಞೆಯಂತೆ ಭೀಮಸೇನನು ಮಗ ಘಟೋತ್ಕಚನನ್ನು ಸ್ಮರಿಸಿದರು. ಕೂಡಲೇ ಘಟೋತ್ಕಚನು ತನ್ನ ಅನುಯಾಯಿಗಳೊಡನೆ ಅಲ್ಲಿಗೆ ಆಗಮಿಸಿದರು. ಬಹುದಿನಗಳಿಂದ ನೋಡಿರದಿದ್ದ ಘಟೋತ್ಕಚನನ್ನು ಭೀಮನು ತಬ್ಬಿಕೊಂಡರು. ಪಾಂಡವರ ಅಪೇಕ್ಷೆಯಂತೆ ಘಟೋತ್ಕಚನು ದ್ರೌಪದಿಯನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡರು. ಉಳಿದ ಅವರ ಸೇವಕರು ಪಾಂಡವರನ್ನು ಬ್ರಾಹ್ಮಣರನ್ನು ಎತ್ತಿಕೊಂಡರು. ಲೋಮಶರು ತಮ್ಮ ಪ್ರಭಾವದಿಂದಲೇ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಿದರು. ಘಟೋತ್ಕಚನೆ ಮೊದಲಾದವರು ಎಲ್ಲರನ್ನೂ ಬದರಿಕಾಶ್ರಮಕ್ಕೆ ಒಯ್ದರು. ಅಲ್ಲಿ ಪಾಂಡವರು ನರ ನಾರಾಯಣಾಶ್ರಮವನ್ನು ಸಂದರ್ಶಿಸಿದರು. ಬದರಿ ವೃಕ್ಷದ ಎಲೆಗಳು ಆಗ ತಾನೇ ಚಿಗುರಿದಂತೆ ಕಾಣುತ್ತಿದ್ದವು. ವೃಕ್ಷವು ಅದ್ಭುತವಾದ ಕಾಂತಿಯಿಂದ ಕೂಡಿದ್ದಿತು. ಯುಧಿಷ್ಠಿರನು ಅನುಜರೊಡನೆ ಮತ್ತು ಬ್ರಾಹ್ಮಣರೊಡನೆ ನರನಾರಾಯಣಾಶ್ರಮಕ್ಕೆ ಹೋಗಿ ಅಲ್ಲಿದ್ದ ಋಷಿಮುನಿಗಳನ್ನು ಕಂಡರು. ಅದೊಂದು ದಿವ್ಯ ಕ್ಷೇತ್ರ. ಅಲ್ಲಿ ಪಾಂಡವರು ಹಲವು ದಿನಗಳವರೆಗೆ ವಾಸ ಮಾಡುತ್ತಿದ್ದರು. ನರನಾರಾಯಣಾಶ್ರಮದ ಸಮೀಪದಲ್ಲಿದ್ದ ಅರಣ್ಯದಲ್ಲಿ ಫಲ ಪುಷ್ಪಗಳನ್ನು ಬಿಡುವ ಅನೇಕ ವೃಕ್ಷಗಳಿದ್ದವು. ಚಿತ್ರ ವಿಚಿತ್ರವಾದ ಅಮೃತಪ್ರಾಯವಾದ ನೀರಿನಿಂದ ಕೂಡಿದ್ದ ಅನೇಕ ಸರೋವರಗಳಿದ್ದವು. ಅಲ್ಲಿ ಗಾಳಿಯು ಸುಗಂಧಯುಕ್ತವಾಗಿದ್ದು ಪಾಂಡವರು ಸಂತುಷ್ಟರಾದರು. ಅವರ ಆಯಾಸವೆಲ್ಲ ಪರಿಹಾರವಾಗಿದ್ದಿತು. ಭಾಗೀರಥಿ ನದಿಯು ಅಲ್ಲಿ ಹರಿಯುತ್ತಿದ್ದು ಅವರಿಗೆ ಮಹದಾನಂದವನ್ನುಂಟು ಮಾಡಿತು. ಅಲ್ಲಿಯೇ ಇದ್ದುಕೊಂಡು ಅರ್ಜುನನ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಿದ್ದರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.